ಗೌರವಾನ್ವಿತ ಗೃಹ ಸಚಿವರು ಚುನಾವಣೆ ಚಾಣಕ್ಯ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾಜಿ ಅವರ ಪ್ರವಾಸ ಇಂದಿನ ಮೈಸೂರು ಪ್ರವಾಸ ಬಹಳ ಯಶಸ್ವಿಯಾಗಿದೆ. ಬೆಳಗ್ಗೆ ಸುತ್ತೂರಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತದನಂತರ ತಾಯಿ ಚಾಮುಂಡಿಯ ದರ್ಶನವನ್ನು ಪಡೆದುಕೊಂಡು ಈಗ ತಾನೇ ನಮ್ಮ ಕೋರ್ ಕಮಿಟಿಯ ಸಭೆ ಹಾಗೂ ಮೈಸೂರು ಕ್ಲಸ್ಟರ್ನ ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತು ಹಾಸನ ಲೋಕಸಭಾ ಕ್ಷೇತ್ರದ ಪ್ರಮುಖರ ಸಭೆಯನ್ನು ಕೂಡ ಬಹಳ ಯಶಸ್ವಿಯಾಗಿ ಮುಗಿದಿದೆ. ಮಾನ್ಯ ಅಮಿತ್ ಶಾಜಿ ಅವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ 28 ಲೋಕಸಭಾ ಕ್ಷೇತ್ರಗಳಲ್ಲಿ NDA ಕೂಟ ಭಾರತೀಯ ಜನತಾ ಪಾರ್ಟಿ ಮತ್ತು JDS NDA ಕೂಟ ಎಲ್ಲ 28 ಕ್ಷೇತ್ರಗಳಲ್ಲೂ ಕೂಡ ಗೆಲ್ತಕ್ಕಂಥ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ. ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನ ಒಂದು ಮತವಾಗಿ ಪರಿವರ್ತನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಯೋಜನೆ ಹೇಗಿರಬೇಕು ಮತ್ತು ಪ್ರತಿ ಬೂತ್ನಲ್ಲೂ ಸಹ ಪ್ರತಿಶತ ಕನಿಷ್ಠ 10% ವೋಟ್ಗಳು ಜಾಸ್ತಿ ಮಾಡಬೇಕು. ಈ ರೀತಿ ವಿವಿಧ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆನ ಮಾಡಿದ್ದಾರೆ, ಸಲಹೆಯನ್ನು ನೀಡಿದ್ದಾರೆ. ನಮ್ಮೆಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸಂಪೂರ್ಣ ವಿಶ್ವಾಸ ಬಂದಿದೆ. ಅವ್ರು ಹೇಳಿರ್ತಕ್ಕಂಥ ತೋರಿಸ್ಕೊಟ್ಟಂಥ ಕಾರ್ಯತಂತ್ರವನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸಿ ಪ್ರತಿ ಬೂತ್ ಮಟ್ಟದಲ್ಲೂ ಸಹ ಅನುಷ್ಠಾನಗೊಳಿಸಿ ರಾಜ್ಯದ ಎಲ್ಲ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ JDS ಪಕ್ಷಕ್ಕೆ ಗೆಲುವು ನೀಡೋ ನಿಟ್ಟಿನಲ್ಲಿ ಮತ್ತು ನರೇಂದ್ರ ಮೋದಿಜಿ ಅವರ ಕೈಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ನಿಮ್ಮ ಮಾರ್ಗದರ್ಶನದಂತೆ, ತಮ್ಮ ಮಾರ್ಗದರ್ಶನದಂತೆ ಒಗ್ಗಟ್ಟಾಗಿ ಒಂದಾಗಿ ನಾವು ದುಡಿತೇವೆ ಅನ್ನುವ ವಿಶ್ವಾಸವನ್ನು ನಾವು ಕೂಡ ನೀಡಿದ್ದೇವೆ. ಇವತ್ತು ಅವರ ಪ್ರವಾಸ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಅಮಿತ್ ಶಾಜಿ ಅವರ ಗೃಹ ಸಚಿವರ ಒಂದು ಪ್ರವಾಸ ಬಹಳ ಯಶಸ್ವಿಯಾಗಿದೆ. ನಮ್ಮೆಲ್ಲರೂ ಕೂಡ ತುಂಬಾ ಹುಮ್ಮಸ್ಸನ್ನ ನೀಡಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೀಟ್ ಶೇರಿಂಗ್ ಬಗ್ಗೆ ರಾಜ್ಯದ ಪ್ರಮುಖರು ಮತ್ತೆ ಎರಡೂ ಪಕ್ಷದ ಪ್ರಮುಖರು ಕೂತು ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಅತಿ ಶೀಘ್ರದಲ್ಲೇ. ಆ ವಿಚಾರವಾಗಿ ಇವತ್ತೇನು ಕೂಡ ಚರ್ಚೆ ಆಗಿಲ್ಲ. ಆದ್ರೆ ಒಂದು, ಯಾರೇ ಅಭ್ಯರ್ಥಿ ಆದರೂ ಸಹ ಅಭ್ಯರ್ಥಿನ ಗೆಲ್ಸಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ದುಡಿಬೇಕು, ಕೆಲಸ ಮಾಡಬೇಕು ಅನ್ನುವ ಸಂದೇಶವನ್ನು ಅವ್ರು ನೀಡಿದ್ದಾರೆ. ಕಾರ್ಯತಂತ್ರವನ್ನ ಯಾವ ರೀತಿ ಕಾರ್ಯತಂತ್ರ ರೂಪಿಸಬೇಕು ಅಂತೇಳಿ ಸಲಹೆಯನ್ನು ನೀಡಿದ್ದಾರೆ. ಅದರ ಮಾಧ್ಯಮದ ಮುಂದೆ ಹೇಳಬಾರ್ದು ಅಂತ ಹೇಳಿದ್ದಾರೆ. ಅವ್ರು ಏನ್ ಸಲಹೆ ಕೊಟ್ಟಿದ್ದಾರೆ ಅದನ್ನ ನಾವು ಅಳವಡಿಸ್ಕೊಂಡು ಅದನ್ನ ಫಲಿತಾಂಶದ ಮುಖೇನ ತೋರಿಸ್ತೇವೆ. ಮಾತನಾಡ್ತಕ್ಕಂಥದ್ರಲ್ಲಿ ಏನು ಅರ್ಥ ಇಲ್ಲ. ಹಾಗಾಗಿ ಅವ್ರು ಏನ್ ಕಾರ್ಯತಂತ್ರ ಕೊಟ್ಟಿದ್ದಾರೆ ಅದನ್ನ ಅನುಷ್ಠಾನ ಮಾಡಿ ನಿಟ್ಟಿನಲ್ಲಿ ಅದನ್ನ ನಾವು ಮಾಡ್ತೇವೆ. ಫಲಿತಾಂಶ ತರುವಂತ ನಿಟ್ಟಿನಲ್ಲಿ ನಾವು ದುಡಿತೇವೆ. ಅಭ್ಯರ್ಥಿಗಳ ವಿಚಾರ ಯಾವುದು ಕೂಡ ಚರ್ಚೆ ಇಲ್ಲ. ಕೇವಲ ಲೋಕಸಭಾ ಚುನಾವಣೆ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಯಾರೇ ಅಭ್ಯರ್ಥಿ ಆದ್ರೂ ಸಹ ನಮ್ಮ ಮುಂದಿರ್ತಕ್ಕಂಥ ಗುರಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು. ಆ ಗೆಲುವಿನ ನಿಟ್ಟಿನಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗಿದೆ. ಆ ನಿಟ್ಟಿನಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಅದನ್ನು ಅನುಷ್ಠಾನ ನನ್ನ ತೆರಿಗೆ ನನ್ನ ಹಕ್ಕು ವಿಚಾರ ಅಭಿಯಾನ ಆಗ್ತಾ ಇದೆ. ಈ ಬಗ್ಗೆ ಅಮಿತ್ ಶಾ ಅವರ ಜೊತೆ ಚರ್ಚೆ ಆಯ್ತಾ? ಏನ್ ಕಾರ್ಯತಂತ್ರ ಮಾಡಬೇಕು, ಯಾವ ರೀತಿ ಎದುರಿಸಬೇಕು ಅನ್ನೋ ಬಗ್ಗೆ ನೋಡಿ. ಅದು ಅಮಿತ್ ಶಾಜಿ ಅವರ ಹತ್ರ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ತಮ್ಮ ಹುಳುಕನ್ನ, ತಮ್ಮ ವೈಫಲ್ಯವನ್ನ, ತಮ್ಮ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಾಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಕುತಂತ್ರದ ಹಾದಿಯಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಕೈ ಹಾಕಿದ್ದಾರೆ. ಕೊಟ್ಟ ಕುದುರೆಯನ್ನು ಏರದವ ವೀರನೂ ಅಲ್ಲ ಧೀರನೂ ಅಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಬಜೆಟ್ನಲ್ಲಿ ಭಾಷಣದಲ್ಲಿ ಹೇಳಿದ್ರು. ಆದರೆ ಆ ಕುದುರೆಯನ್ನು ಏರೋದಕ್ಕೆ ಸಾಧ್ಯ ಆಗದೇನೆ
ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗದೇ ಈ ಕುಂಟು ನೆಪವನ್ನು ಒಡ್ತಾ ಇದ್ದಾರೆ. ಇದನ್ನು ರಾಜ್ಯದ ಜನರ ಮುಂದೆ ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ, ಇವರ ಬಂಡವಾಳವನ್ನ ಬಿಚ್ಚಿಡ್ತಕ್ಕಂಥ ಕೆಲಸ ನಾವು ಯಶಸ್ವಿಯಾಗಿ ಮಾಡ್ತೇವೆ. ಎಲ್ಲ ಹೇಳಿದೆ ನಾನು. ಇದು ಯಾವುದು ಕೂಡ ಚರ್ಚೆ ವಿಷಯನೇ ಅಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಏನಿವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷ, ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ತನ್ನ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ದೆಹಲಿಯಲ್ಲಿ ನಾಟಕ ಪ್ರಾರಂಭ ಮಾಡಿದ್ದಾರೆ. ಈ ನಾಟಕವನ್ನ, ಇವರ ಬಣ್ಣವನ್ನ ಬಯಲು ಮಾಡ್ತೇವೆ ಬರಂತ ದಿನಗಳಲ್ಲಿ. ಎಲ್ಲಾ ವಿಚಾರಗಳು ಚರ್ಚೆ ಮಾಡ್ತೇವೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.